ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವಿಷತ್ವಾತ್ಮಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರ್ವಿಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾತಿತೀರ್ಥಶ್ಚಾರ್ಥೈಷು ತೇನೇ ಬ್ರಹ್ಮರಧಾಯ ಆದಿಕವೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮರ್ಧಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಾಂ ಯಾಂ ಪರೇಷು ಹೃದೈವ ಕರೋತಿ ಲೀಲಾಂ ತಾಂ ತಾಂ ಕರುತ್ತನ ತಥೈವ ರಮಾಪಿ ದೇವಿ ನೈತಾವತಸ್ಸ ಪರಮಸ್ಸ ತಥಾ ರಮಾಯಾಃ ತುಷೋಣುರಪ್ಯನ ವಿಚಿತ್ಯ ಗುರುಃ ಪ್ರಭೂಯತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮಿ ಜಡಮತಿರವಿಚಿಂತಿರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि यत्तां सन्निधिं मानसे च यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवाणः चिदं सदा पूज्याय राघवेन्द्राय सत्यधर्मरताय च विदतां कल्पवृक्षाय नमतां कामधेनवे सत्याभिज्ञकराब्जोत्तान् 50 वर्षपोचकां सत्यप्रमोदतीर्थार्यान् नौमिन्यासुधार्तान् समाश्रित गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿ ಓಂ. ವೇದವ್ಯಾಸದೇವರು ಶ್ರೀಮದ್ ಭಾಗವತದ ಮಹಿಮೆಯನ್ನು ಹಿಂದೆ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಗ್ರಂಥ ಕಥಾ ಪ್ರಾರಂಭ ಶೌನಕರ ಪ್ರಶ್ನೆಗೆ ಸೂತಾಚಾರ್ಯರು ವಿವರಣೆಯನ್ನು ಮಾಡಿದ್ದಾರೆ. ಅಂಥ ಶ್ರೇಷ್ಠವಾಗಿರುವಂತಹ ಗ್ರಂಥದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೋವಾ ಭಗವತ ತಸ್ಯ ಪುಣ್ಯಶ್ಲೋಕೋಡ್ಯಕರ್ಮಣಃ ಎಂಬುದಾಗಿ ವಿವರಣೆಯನ್ನು ಮಾಡಿದ್ದಾರೆ. ಭಗವಂತನ ಚರಿತ್ರೆ ಶ್ರೇಷ್ಠವಾದದ್ದು. 100 ಕಥೆಗಳನ್ನು ಹೇಳುವಂತಹ ಶ್ರೀಮದ್ ಭಾಗವತ, 12 ಸ್ಕಂದಗಳನ್ನು ವಿವರಣೆಯನ್ನು ಮಾಡುವಂತಹ ಶ್ರೀಮದ್ ಭಾಗವತ. ಅಂತಹ ಪರಮಾತ್ಮನ ಶ್ಲೋಕಗಳು, ಒಂದೊಂದು ಶ್ಲೋಕವೂ ಕೂಡ ಪುಣ್ಯಕರವಾಗಿದೆ. ಒಂದೊಂದು ಪದವೂ ಕೂಡ ಶ್ಲೋಕದಲ್ಲಿ ವಿವರಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶುದ್ಧಿಕಾಮಃ ಅಂತ ಶುದ್ಧವಾಗಿರುವಂಥ ಪದ ಬಳಸ್ತಾರೆ. ಒಂದೊಂದು ಶ್ಲೋಕವೂ ಕೂಡ ಬೇರೆಯವರು ಕವಿ ಕಾವ್ಯ ರಚನೆಯನ್ನು ಮಾಡಿರ್ತಾರೆ, ರಸಸ್ವಾದ ಇರ್ತದೆ. ಆದರೆ ಶ್ರೀಮದ್ ಭಾಗವತ ಕಥಾಶ್ರವಣ ಶ್ರೇಷ್ಠವಾದದ್ದು. ಈ ಶ್ರೇಷ್ಠವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿ ತಸ್ಯ ಭಗವತಃ ಅಂತ ಈ ರೀತಿಯಾಗಿ ಆ ಪರಮಾತ್ಮನ ಚರಿತ್ರೆ ಅದ್ಭುತವಾದದ್ದು. ಕಲಿಯ ನಿಮಿತ್ತದಿಂದ ಪಾಪಗಳನ್ನು ಪರಿಹಾರವನ್ನು ಮಾಡುವಂತಹ ಇದು ಈ ಶ್ಲೋಕಗಳು ಎಂಬುದಾಗಿ ಶುದ್ಧವಾಗಿ ಹೇಳುವಂತಹ ಶ್ರೀಮದ್ ಭಾಗವತ. 18,000 ಶ್ಲೋಕಾತ್ಮಕವಾಗಿರುವಂತಹ ಶ್ರೀಮದ್ ಭಾಗವತ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಶ್ರವಣವನ್ನು ಮಾಡಬೇಕು. ಇಡೀ ಬ್ರಹ್ಮಾಂಡದಲ್ಲಿ ಇರುವಂತಹ ಈ ಜಗತ್ತು ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಅಂಥ ಶ್ರೇಷ್ಠವಾಗಿರುವಂಥ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾರು ಶ್ರವಣವನ್ನು ಮಾಡುವುದಿಲ್ಲವೋ ಅವನು ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಭಕ್ತಿಯೇ ಪ್ರಧಾನ. ಶ್ರೀಮದ್ ಭಾಗವತ 18 ಪುರಾಣಗಳು, ಇತಿಹಾಸ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. 18 ಪುರಾಣಗಳ ರಾಜ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಯಶಃ ಎಂಬುದಾಗಿ ಶಬ್ದವನ್ನು ಬಳಸಿದ್ದಾರೆ. ಅಂತಹ ಯಶಃ ಶಬ್ದಕ್ಕೆ ಯಶಸ್ಸು, ಕೀರ್ತಿ ಎಂಬುದಾಗಿ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಅಂತಹ ಮನಸ್ಸು ಶುದ್ಧಿ ಆಗ್ತದೆ. ಯಾವ ವ್ಯಕ್ತಿ ಶ್ರವಣವನ್ನು ಮಾಡ್ತಾನೋ, ಶ್ರೀಮದ್ ಭಾಗವತ ಸ್ವಾದನೆಯನ್ನು ಮಾಡ್ತಾರೋ ಸಂಸಾರದ ನಿವೃತ್ತಿ ಆಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಈ ಶ್ಲೋಕಗಳು ಪುಣ್ಯ ಶ್ಲೋಕಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಬೇಕು. ಪುಣ್ಯ ಶ್ಲೋಕೇಢ್ಯ ಅಂತ ಇರ್ತಾರೆ. ಏನು ಅರ್ಥ ಅಂತಂದರೆ, ಪುಣ್ಯ ಶ್ಲೋಕ
ಎನ್ನುವುದು ಅರ್ಥ ಹೇಗೆ ಮಾಡಬಹುದು ಅಂದರೆ ಶ್ಲೋಕ ಅಥವಾ ಪುಣ್ಯಶ್ಲೋಕ ಶಾಸೌ ಇಡ್ಯ ಕರ್ಮಶ್ಚ ಎಂಬುದಾಗಿ ಅರ್ಥವನ್ನು ಮಾಡಬೇಕು. ಕರ್ಮಧಾರ ಸಮಾಸವನ್ನು ಮಾಡಿದ್ದಾರೆ ಅಂತ ಪುಣ್ಯಶ್ಲೋಕೇಡ್ಯ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಪುಣ್ಯ ಶ್ಲೋಕಗಳು, ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಈ ಪರಮಾತ್ಮನ ಸ್ಮರಣೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಒಂದೊಂದು ಪದಗಳು ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಶ್ರದ್ಧೆಯಿಂದ ಶ್ರವಣವನ್ನು ಮಾಡಬೇಕು. ಉತ್ಕೃಷ್ಟವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ, ದೋಷ ಇಲ್ಲದಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ಹೇಳಿದ್ದಾರೆ. ಚರಿತ್ರೆಯೂ ಕೂಡ ಶ್ರದ್ಧೆಯಿಂದ ಶ್ರವಣವನ್ನು ಮಾಡಿದಂತಹ ವ್ಯಕ್ತಿ ಎಲ್ಲ ಪಾಪಗಳು ಕೂಡ ಕಳಿತವೆ ಎಂಬುದಾಗಿ ಹೇಳಿದ್ದಾರೆ. ಹತಾಕ್ಯಾಹಿ ಹರೇರ್ಧೀಮನ್ ಅವತಾರ ಕಥಾ ಶುಭಾಹ ಲೀಲಾ ವಿದದ ಸ್ವೈರಂ ಎಂಬುದಾಗಿ ಶಬ್ದ ವಾಕ್ಯಗಳನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಅಂದರೆ ಈ ಶ್ರೀಮದ್ ಭಾಗವತ ಕಥಾ ಎಂಬುದಾಗಿ ಶ್ರವಣ ಮಾಡುವುದರಿಂದ ಮನಸ್ಸು ಶುದ್ಧಿಯಾಗ್ತದೆ ಎಂಬುದಾಗಿ ಹೇಳ್ತಾರೆ. ಯಾವುದೇ ಥರದ ಮನಸ್ಸಿನಲ್ಲಿ ಕಲ್ಮಶ ಇರುವುದಿಲ್ಲ, ದೇಹದಲ್ಲಿ ಕಶ್ಮಲ ಎನ್ನುವುದು ಇರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಶ್ರೇಷ್ಠವಾಗಿರುವಂತಹ ಈ ಶ್ರೀಮದ್ ಭಾಗವತ ಶ್ರವಣ ಮಾಡುವುದರಿಂದ ಮಂಗಲಕರವಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಇಂತಹ ಪರಮಾತ್ಮನನ್ನು ನಾವು ಸ್ಮರಣೆಯನ್ನು ಮಾಡಬೇಕು. ಆದ್ದರಿಂದಾಗಿ ಈಶ್ವರ ಎಂಬುದಾಗಿ ಬಳಸಿದ್ದಾರೆ. ಈಶ್ವರ ಎನ್ನುವ ಶಬ್ದಕ್ಕೆ ಏನರ್ಥ ಅಂದರೆ ಸರ್ವಸಮರ್ಥನಾದಂತಹ ವ್ಯಕ್ತಿಗೆ ಸಾಕ್ಷಾತ್ ಪರಮಾತ್ಮ, ದೋಷ ದೂರನಾಗಿದ್ದಾನೆ, ಷಡ್ಗುಣೇಶ್ವರ ಸಂಪನ್ನನಾಗಿದ್ದಾನೆ ಎಂಬುದಾಗಿ ಅರ್ಥವನ್ನು ಹೇಳಿದ್ದಾರೆ. ಅಂತಹ ಶ್ರವಣ ಕಥಾ, ಅವತಾರ ಕಥಾ ಅಂತ ಹೇಳಿದ್ದಾರೆ. ಪರಮಾತ್ಮನ ಅವತಾರಗಳು ಅಚಿಂತ್ಯದ್ಭುತವಾದದ್ದು ಎಂಬುದಾಗಿ ಹೇಳಿದ್ದಾರೆ. ಅನಂತ ಅವತಾರಗಳನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಅವಂತ ಅವತಾರಗಳನ್ನು ನಮಗೆ ತಿಳಿಯೋಕ್ಕೆ ಇಲ್ಲ, ಹೇಳುವ ಯೋಗ್ಯತೆ ನಮ್ಮದಲ್ಲ ಎಂಬುದಾಗಿ ನಾವು ತಿಳಿದುಕೊಂಡು ಎಷ್ಟು ಆಗ್ತದ ಅವತಾರದ ಮಹಿಮೆ, ಪರಮಾತ್ಮನ ಚರಿತ್ರೆ ನಾವು ಶ್ರವಣವನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಅವತಾರ ಕಥಾ ಪ್ರತಿಯೊಂದು ಅವತಾರದಲ್ಲೂ ಕೂಡ ನಾವು ನೋಡಬಹುದು. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹದೇವರ ಅವತಾರ. ಏನು ಯಾರು ಇದಕ್ಕೆ ಹುಟ್ಟಿದೆಯಾ, ಸಾವಿದೆಯಾ, ಏನಿಲ್ಲ. ಸಾಕ್ಷಾತ್ ಪರಮಾತ್ಮ ಮತ್ಸ್ಯಾವತಾರನಾಗಿ ಬಂದಿದ್ದಾನೆ, ಕೂರ್ಮನಾಗಿ ಬಂದಿದ್ದಾನೆ, ವರಾಹದೇವರಾಗಿ ಬಂದಿದ್ದಾನೆ, ನರಸಿಂಹನಾಗಿ ಬಂದಿದ್ದಾನೆ. ನರಸಿಂಹದೇವರು ಹೇಗೆ ಬಂದರು? ಕಂಬದಿಂದ ಒಡೆದು ಬಂದರು ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂತಹ ಕಂಬದಿಂದ ಬಂದಂತಹ ವ್ಯಕ್ತಿಯೇ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಚರಿತ್ರೆ ಪರಮಾತ್ಮನ ಚರಿತ್ರೆ. ಇನ್ನು ಮನುಷ್ಯ ರೂಪದಂತೆ ಇದ್ದಂಥ ಅವತಾರ ಪರಶುರಾಮ ದೇವರ ಅವತಾರ, ವಾಮನಾವತಾರ ಎಂಬುದಾಗಿ ಅನೇಕ ಅವತಾರಗಳ ಬಗ್ಗೆ ವಿವರಣೆಯನ್ನು ಮಾಡಿದ್ದಾರೆ. ಅಂತಹ ಜ್ಞಾನಿಗಳು ಯಾವಾಗಲೂ ಕೂಡ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುವಂತಹ ವ್ಯಕ್ತಿಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಇಚ್ಛೆ ಅಂತ ಈ ರೀತಿಯಾಗಿ ಹೇಳಿ ಪರಮಾತ್ಮ ಯಾವುದೇ ಒಂದು ರೀತಿಯಿಂದ ನಾವು ಸ್ಮರಣೆಯನ್ನು ಪ್ರತಿಕ್ಷಣಲ್ಲೂ ಕೂಡ ನಾವು ಮಾಡಬೇಕು. ಆತ್ಮಮಾಯೆಯ ಸ್ವರೂಪಭೂತ ಇಚ್ಛೆಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇದಕ್ಕೇನರ್ಥ? ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಆತ್ಮಮಾಯೆಯ ಅಂತ ಈ ರೀತಿಯಾಗಿ ಶಬ್ದವನ್ನು ಬಳಸಿದ್ದಾರೆ. ಆತ್ಮಮಾಯೆಯ ಶಬ್ದಕ್ಕೇನರ್ಥ? ಸ್ವರೂಪಭೂತವಾಗಿರುವಂಥ ಇಚ್ಛೆ ಎಂಬುದಾಗಿ ಅರ್ಥವನ್ನು ತಿಳಿಸಿದ್ದಾರೆ. ಇಚ್ಛಾನುಸಾರವಾಗಿ ಅರ್ಥವನ್ನು ಹೇಳುವಂಥದ್ದು. ಆತ್ಮ ಅಂದರೆ ದೇಹ ಎಂಬುದಾಗಿ ಹೇಳಿದ್ದಾರೆ, ಜೀವ ಎಂಬುದಾಗಿ ಅರ್ಥ. ಅಂತಹ ಶಬ್ದವನ್ನು ಬಳಸಿದ್ದಾರೆ. ಮಾಯಾ ಶಬ್ದ ಇಚ್ಛಾ ವಾಚಕ ಅಂತ ಹೇಳುವುದಕ್ಕೆ ಏನು ಪ್ರಮಾಣ ಅನ್ನೋದನ್ನು ಕೂಡ ಶ್ರೀಮದಾಚಾರ್ಯರು ಹೇಳ್ತಾರೆ. ಮಹಾಮಾಯಾ ಅವಿದ್ಯಾ ನಿಯತಿ ಮೋಹಿನಿ ಪ್ರಕೃತಿ ವಾಸನ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಯದ್ಯಪಿ ಅದ್ಭುತವಾಗಿರುವಂಥ ಈ ಶಬ್ದಗಳು, ಮಾಯಾ ಶಬ್ದ ಇಲ್ಲ ಆದರೂ ಕೂಡ ಮಾಯಾ ಅಂತ ಇರಿದಾಗ ಸ್ಕಾಂದ ಪುರಾಣ ನಮಗೆ ಇಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಪರಮಾತ್ಮನಿಗೆ ಮಹಾಮಾಯಾ ಮಹಾಮಾಯಾ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಅವಿದ್ಯೆ, ಪರಮಾತ್ಮನಿಗೆ ಅವಿದ್ಯೆಯ ಶಬ್ದ ಇಲ್ಲ ಆದರೂ ಕೂಡ ಸ್ಕಾಂದ ಪುರಾಣದಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಅವಿದ್ಯೆಯನ್ನು ಮತ್ತೊಬ್ಬರಿಗೆ ಕೊಡ್ತಾನೆ, ಆದ್ದರಿಂದಾಗಿ ಅವಿದ್ಯಾ ಎಂಬುದಾಗಿ ಹೇಳ್ತಾರೆ. ನಿಯತಿರ ಜ್ಞಾನಮೂರ್ತಿ ಎಂಬ ಶ್ಲೋಕದಲ್ಲೇ ತಿಳಿಸಿಕೊಟ್ಟಿದ್ದಾರೆ. ನಿಯತಿ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮೋಹಿನಿ ಅಂತಿದೆ. ಜಗತ್ತಿನಲ್ಲಿ
ಎಲ್ಲ ವ್ಯಕ್ತಿಗಳಿಗೂ ಕೂಡ ಮೂಲ ರೂಪದಿಂದ ಕೊಡುವಂತಹ ವ್ಯಕ್ತ ಈ ಶಬ್ದ ಎಂಬುದಾಗೂ ಕೂಡ ಹೇಳಬಹುದು. ಅಂತಹ ಶ್ರೇಷ್ಠವಾಗಿರುವಂತಹ ಈ ತತ್ವಗಳನ್ನು ನಾವು ನೋಡಬಹುದು. ಮತ್ತೊಂದು ಪ್ರಮಾಣ ಏನು ಅಂತಂದ್ರೆ ಮಾಯಾಂತು ಪ್ರಕೃತಂ ವಿದ್ಯಾತ್ ಎಂಬ ಪ್ರಮಾಣ. ಮಾಯಾ ಪ್ರಕೃತಿ ವಿದ್ಯಾತ್ ಎಂಬುದಾಗಿ ಅರ್ಥವನ್ನು ಪ್ರಮಾಣಾನುಸಾರವಾಗಿ ಹೇಳಿದ್ದಾರೆ. ಅಂತಹ ಪ್ರಕೃತಿ ಶಬ್ದ ಇಚ್ಛಾವಾಚಕ ಎಂಬುದಾಗಿ ತಿಳಿಸಿದಾಗ ಮಾಯಾ ಶಬ್ದ ಎನ್ನುವುದು ಇಚ್ಛಾರ್ಥಕವಾಗಿ ಬಂದಿದೆ ಎಂಬುದಾಗಿ ಪ್ರಮಾಣದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಪರಮಾತ್ಮನಿಗೆ ಇಚ್ಛಾ ಅಂತ ಈ ರೀತಿಯಾಗಿ ಹೇಳಬೇಕು. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಎಂಬುದಾಗಿ ಪರಮಾತ್ಮನಿಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಇಚ್ಛಾ ಮಾತ್ರದಿಂದಲೇ ಜಗತ್ತು ಸೃಷ್ಟಿಯಾಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಪ್ರಮಾಣ ಏನು ಎಂಬುದಾಗಿ ತಿಳಿಸಿದರೆ ವಿಷ್ಣು ಸಂಹಿತಾ ಎಂಬ ಗ್ರಂಥ. ಆ ವಿಷ್ಣು ಸಂಹಿತಾ ಎಂಬ ಗ್ರಂಥದಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇತಿ ತ್ರಿಧಾ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದು ಮೂರು ಶಕ್ತಿಗಳು ಎಂಬುದಾಗಿ ಪರಮಾತ್ಮನಿಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಇಂಥ ಶ್ರೇಷ್ಠವಾಗಿರುವಂತಹ ಈ ವಿಷ್ಣು ಸಂಹಿತೆಯಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ನಿರೂಪಣೆಯನ್ನು ತಿಳಿಸಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಉತ್ತಮ ಶ್ಲೋಕಗಳು ಪ್ರತಿಯೊಂದು ಅಕ್ಷರಗಳು ಪರಮಾತ್ಮನ ಸ್ಮರಣೆಯನ್ನು ತಿಳಿಸಿಕೊಡ್ತದೆ. ಮೊದಲನೇ ಅಕ್ಷರ ನೋಡ್ರೆ ಅ ಆ ಇ ಈ ಅಂತ ನಾವು ಕಲಿಯುವಾಗ ಅ ಎನ್ನುವ ಶಬ್ದಕ್ಕೆ ಪರಮಾತ್ಮನಿಗೆ ವಿಶೇಷವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಅಹಂ ಅಜಾಯ ನಮಃ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಹ ಇತಿ ಬ್ರಹ್ಮ ಅಂತ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡ್ತಾರೆ. ಅಂತ ಪರಮಾತ್ಮನಿಗೆ ಅಕಾರ ಅಂದರೆ ಬಹಳ ಪ್ರೀತಿ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ರಸಜ್ಞಾನ ಪ್ರತಿಯೊಂದು ಪದ, ಪ್ರತಿಯೊಂದು ಶ್ಲೋಕ ಕೂಡ ರಸಜ್ಞಾನ ಸ್ವಾದು ಎಂಬುದಾಗಿ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದೆ. ರಸಜ್ಞಾನವು ಕೂಡ ಸಾರವನ್ನು ಶ್ರೀಮದ್ ಭಾಗವತ ಕಥಾಶ್ರವಣ ಅದ್ಭುತವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶೃಂಗಾರಾದಿಗಳನ್ನು ರಸಪೂರಿತವಾಗಿ ತಿಳಿಸುವಂತಹದ್ದು ಅದು ಈ ಗ್ರಂಥ. ಇದಕ್ಕೆ ಸ್ವಾದು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಪದೇ ಪದೇ ಎಂಬುದಾಗಿ ಕೂಡ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಪ್ರತಿಪದದಲ್ಲೂ ಕೂಡ, ಪ್ರತಿ ವಾಕ್ಯದಲ್ಲೂ ಕೂಡ, ಪ್ರತಿ ಶ್ಲೋಕದಲ್ಲೂ ಕೂಡ ಈ ಶ್ಲೋಕದ ಸ್ವಾದ ಭಾವ ಇದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾಗಿರುವಂತಹ ಈ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸ್ತಾ ಇನ್ನೂ ಅನೇಕ ಶ್ಲೋಕಗಳು ಕೂಡ ಮುಂದೆ ಬರ್ತವೆ. ಅದನ್ನು ನಾಳೆ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.